ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವಾಗಿ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನು, ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಈ ದಿನ ವಿಶೇಷವಾಗಿ ಪ್ರಶ್ನೋತ್ತರ ಮತ್ತು ವರದಾನದಲ್ಲಿ ವಿಶೇಷವಾದಂಥ ವಿಚಾರಗಳನ್ನು ತಿಳಿಸಿದರೆ ಆ ವಿಚಾರಗಳ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಪ್ರಶ್ನೋತ್ತರದಲ್ಲಿ ಶಿವತಂದೆ ಕೇಳ್ತಾ ಇದ್ದಾರೆ, ನಿಮಗೆ ಯಾವ ಒಂದು ಜ್ಞಾನವನ್ನು ಅರಿತಿರುವ ಕಾರಣ ಬೇಹದ್ದಿನ ಸನ್ಯಾಸಿಗಳಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾವು ಮಕ್ಕಳು ಬೇಹದ್ದಿನ ಸನ್ಯಾಸ ಮಾಡಬೇಕು ಅಂತಂದರೆ ನಮಗೊಂದು ಜ್ಞಾನ ಆಗಿದೆ, ಅದಕ್ಕಾಗಿ ನೀವು ಮಾಡಿದಿರಿ, ಆದರೆ ಅದು ಯಾವ ಜ್ಞಾನ ಅಂತ ಕೇಳ್ತಿದ್ದಾರೆ. ಉತ್ತರದಲ್ಲಿ ಶಿವತಂದನೆ ಹೇಳುವಂತೆ ನಿಮಗೆ ಡ್ರಾಮಾದ ಜ್ಞಾನ ತಿಳಿದಿದೆ. ಡ್ರಾಮಾ ಜ್ಞಾನ ಅಂತಾದರೂ ಅನ್ನಿ, ಕಾಲಜ್ಞಾನ ಆದರೂ ಅನ್ನಿ, ಸಮಯ ಜ್ಞಾನ ಆದರೂ ಅನ್ನಿ, ಅಥವಾ ಈ ಸೃಷ್ಟಿಯ ರಹಸ್ಯ ಆದರೂ ಅನ್ನಿ. ಇಡೀ ಜಗತ್ತಿನಲ್ಲಿ ಯಾರಿಗೂ ಸಿಗದೇ ಇರುವಂತಹ ರಹಸ್ಯಗಳು ನಮಗೀಗ ಸಿಕ್ಕಿದೆ. ಯಾರೂ ತಿಳಿಯದೇ ಇರುವಂತಹ ಸತ್ಯಗಳನ್ನು ತಿಳಿದಿದೆ. ಯಾವ ಸತ್ಯಗಳು? ಈ ಸೃಷ್ಟಿಯ ರಹಸ್ಯ ಯಾವುದು? ಈ ಸೃಷ್ಟಿಯ ನಾಟಕದ ಸತ್ಯ ಏನು ಅಂದರೆ, ಈ ಜಗತ್ತಿನಲ್ಲಿ ಈ ಸೃಷ್ಟಿ ಯಾಕೆ ಹೀಗಿದೆ, ಎಲ್ಲಿಯ ತನಕ ಇದು ನಡೆಯುತ್ತೆ, ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ ಅನ್ನುವಂಥ ಅನೇಕ ಪ್ರಶ್ನೆಗಳಲ್ಲಿ ನಾವು ಬರ್ತಾ ಇದ್ವಿ. ಇದರ ಪಾಠವನ್ನು ಮಾಡಿರೋರು ಜಗತ್ತಿನಲ್ಲಿ ಯಾರೂ ಇಲ್ಲ. ಕಂಪ್ಲೀಟ್ ಆಗಿ ಆತ್ಮದ ಕುರಿತಾಗಿ, ಪರಮಾತ್ಮನ ಕುರಿತಾಗಿ, ಮೂರು ಲೋಕದ ಕುರಿತಾಗಿ, 4 ಯುಗಗಳ ಕುರಿತಾಗಿ, ಆದಿ ಮಧ್ಯ ಅಂತ್ಯದ ಕುರಿತಾಗಿ ಇಡೀ ಕಲ್ಪದ ಜ್ಞಾನವನ್ನು ಕೊಡುವುದು ಒಬ್ಬ ಜ್ಞಾನಸಾಗರ, ಸೃಷ್ಟಿಕರ್ತ, ಭಗವಂತ, ಪರಮಾತ್ಮ, ಶಿವತಂದೆ ಮಾತ್ರ. ಹಾಗಾಗಿ ಈ ಸೃಷ್ಟಿಯ ರಹಸ್ಯ ಸೃಷ್ಟಿಕರ್ತನಿಗಲ್ಲದೆ ಮತ್ತಾರಿಗೂ ಕೂಡ ಸಂಪೂರ್ಣವಾಗಿ ತಿಳಿದಕ್ಕೆ ಸಾಧ್ಯ ಇಲ್ಲ ನಾಟಕದ ನಿಯಮಾನುಸಾರ. ಹಾಗಾಗಿ ಎಷ್ಟೇ ಧರ್ಮಾತ್ಮರು, ಮಹಾತ್ಮರು, ಸಂತರು, ಸನ್ಯಾಸಿಗಳು, ತಪಸ್ವಿಗಳು, ಶಿವಯೋಗಿಗಳು ಯಾರೆಲ್ಲ ಬಂದು ಏನೇ ಜ್ಞಾನ ಕೊಟ್ಟಿದ್ರೂ ಕೂಡ ಈ ಸೃಷ್ಟಿಯ ಭಾಗಶಃ ಸತ್ಯವನ್ನು ಮಾತ್ರ ತಿಳಿಸ್ಲಿಕ್ಕೆ ಸಾಧ್ಯ ಆಗಿದೆ, ಸಂಪೂರ್ಣ ಸತ್ಯವನ್ನಲ್ಲ. ಹಾಗಾಗಿಯೇ ಅಂತಿಮದಲ್ಲಿ ಸ್ವಯಂ ಪರಮಾತ್ಮ ಶಿವತಂದೆ ನಾನೇ ಬಂದು ನಿಮಗೆ ಸಂಪೂರ್ಣ ಜ್ಞಾನವನ್ನು ಕೊಡ್ತೇನೆ, ಈ ಸೃಷ್ಟಿ ನಾಟಕದ ರಹಸ್ಯಗಳನ್ನು ತಿಳಿಸ್ತೇನೆ, ಸಮಯದ ಜ್ಞಾನವನ್ನು ಕೊಟ್ಟಿದ್ದೇನೆ. ಯಾವುದ ಸಮಯದ ಜ್ಞಾನ? ಡ್ರಾಮದ ಜ್ಞಾನ ಅಂದರೆ ಈ ಡ್ರಾಮದ ಒಂದು ಧರ್ಮ ಆಗಿದೆ ಪರಿವರ್ತನೆ, ಪುನರಾವರ್ತನೆ.
ಇದು ಎಲ್ಲವೂ ಕೂಡ ಇದೇ ಥರ ನಡೀತಾ ಇದೆ. ಅದು ದಿನದ ಚಕ್ರ ಆಗಿರ್ಬೋದು, ತಿಂಗಳ ಮಾಸ ಚಕ್ರ ಆಗಿರ್ಬೋದು, ವರ್ಷದ ಚಕ್ರ ಅಥವಾ ಋತುಚಕ್ರ ಅಂತ ನಾವೇನು ಕರಿತೀವಿ. ಹಾಗೆ ಇದು ಯುಗಗಳ ಚಕ್ರವು ಕೂಡ ಹಾಗೆ ತಿರುಗುತ್ತೆ. ಸತ್ಯ, ತ್ರೇತ, ದ್ವಾಪರ, ಕಲಿಯುಗ, ಈ 4 ಅವಸ್ಥೆಗಳಲ್ಲಿ ಇಡೀ ಸೃಷ್ಟಿಯ ಚಕ್ರವು ನಡೀತಾ ಇದೆ. ಅಂದರೆ ಈಗ ನಾವು ಕಲಿಯುಗದಲ್ಲಿ ಇದ್ದೀವಿ ಅಂತ ಅನೇಕರು ಹೇಳಿದ್ರು. ಆದರೆ ಎಲ್ಲಿದ್ದೀವಿ ಕಲಿಯುಗದಲ್ಲಿ? ಮೊದಲಿದ್ದೀವಾ, ಮಧ್ಯದಲ್ಲಿದ್ದೀವಾ, ಕೊನೆಯಲ್ಲಿದ್ದೀವಾ? ಇದನ್ನು ಯಾರೂ ಕೂಡ ನಿಖರವಾಗಿ ಸ್ಪಷ್ಟವಾಗಿ ಹೇಳಲಿಲ್ಲ. ಯಾಕಂದರೆ ಇದನ್ನು ಲಕ್ಷಾಂತರ ವರ್ಷ ಅಂತ ಭಾವಿಸಿದ್ರು ನಮಗೂ ಕೂಡ ಅದನ್ನು ಹೇಳ್ತಾ ಬಂದ್ಬಿಟ್ರು. ಒಂದೊಂದು ಯುಗಗಳು ಲಕ್ಷಾಂತರ ವರ್ಷ ಅಂತ ಹೇಳಿಬಿಟ್ಟು. ಯಾಕೆ ಹೇಳಿದ್ರು ಅವರು? ಬೇಕು ಅಂತ ಹೇಳಿದ್ರ ಅಂದರೆ ಇಲ್ಲ, ವೈಜ್ಞಾನಿಕವಾಗಿ ಕೆಲವೊಂದು ಸಂಶೋಧನೆಗಳಲ್ಲಿ ಇದು ಲಕ್ಷಾಂತರ ವರ್ಷರ ಹಿಂದಿನ ಪಳೆಯುಳಿಕೆ ಅನ್ನುವಂತಹ ಕೆಲವೊಂದು ವಿಚಾರಗಳು ಅವರಿಗೆ ಗೊತ್ತಾಗ್ತಾ ಹೋದಾಗ, ಓಹೋ, ಇದು ನಿನ್ನೆ ಮೊನ್ನೆಯದಲ್ಲ, 1000-2000 ವರ್ಷದ್ದಲ್ಲ, ಇದು ಲಕ್ಷಾಂತರ ವರ್ಷದಿಂದ ಈ ಸೃಷ್ಟಿ ನಡೀತಾ ಬಂದಿದೆ. ಅಂದರೆ ಈಗ ಕಲಿಯುಗದಲ್ಲಿದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ ಅಂದಮೇಲೆ ಇದು ಒಂದೊಂದು ಯುಗಗಳು ಬೇಕಾದಷ್ಟು ಲಕ್ಷಾಂತರ ವರ್ಷಗಳಾಗೋಗ್ಬಿಟ್ಟಿದೆ ಅನ್ನುವಂಥ ಒಂದು ವಿಚಾರವನ್ನು ಭಾವಿಸಿ ನಮಗೆಲ್ಲರಿಗೂ ಕೂಡ ಹೇಳಿದರು. ನಮಗೂ ಕೂಡ ಯಾವುದೇ ಒಂದು ಸಾಕ್ಷಿ ಆಧಾರಗಳಿಲ್ಲದ ಕಾರಣ 100 ವರ್ಷದ ಅವಧಿಯಲ್ಲಿ ನಮಗೆ ಕೊಟ್ಟಿರುವ ಬುದ್ಧಿಯಲ್ಲಿ ಯಾರ್ಯಾರೋ ಹೇಳಿಟ್ಟ ಇತಿಹಾಸದ ಕಥೆಗಳನ್ನು ಕೇಳಿ ಬಂದವರಷ್ಟೇ. ಹಾಗಾಗಿ ಅವೆಲ್ಲವನ್ನು ಒಪ್ಪಿರುವವರಿಗೆ ಇದನ್ನು ಒಪ್ಪುವುದೇನೋ ಕಷ್ಟ ಆಗಿರಲಿಲ್ಲ. ಆದರೆ ಈಗ ಸಮಯ ಬಂತು. ಕಲಿಯುಗದ ಅಂತಿಮದಲ್ಲಿ ಪರಮಾತ್ಮ ಬಂದು ಈ ಕಲಿಯುಗದ ಅಂತಿಮ ಸಮಯ ಎಂದು ತಿಳಿಸಿ ಒಂದೊಂದು ಯುಗಗಳ ವಿಚಾರಗಳನ್ನು ಇಟ್ಟು ನಮಗೆ ಇತಿಹಾಸವನ್ನು ಹೇಳ್ತಾ ಬಂದರು. ಆಗ ಭಗವಂತ ಹೇಳುವಂಥ ಇತಿಹಾಸ ಎಲ್ಲವನ್ನ ಕ್ಯಾಲ್ಕುಲೇಟಿವ್ ಆಗಿ, ಐತಿಹಾಸಿಕವಾಗಿ, ಭೌತಿಕವಾಗಿ ನಾವು ನೋಡಿದಾಗ ಭಗವಂತ ಹೇಳುವ ಸತ್ಯಗಳೇ ನಿಖರವಾಗಿದೆ, ಉಳಿದೆಲ್ಲವೂ ಕೂಡ ಸುಳ್ಳಾಗಿದೆ ಅನ್ನುವಂಥ ಸತ್ಯ ನಮಗೆ ಗೊತ್ತಾಗುತ್ತೆ. ಆಗ ಈಗ ನಾವು ಕಲಿಯುಗದ ಅಂಚಿನಲ್ಲಿದ್ದೀವಿ. ಇನ್ನು ಎಲ್ಲವೂ ಕೂಡ ಮಹಾಪರಿವರ್ತನೆಯಾಗುವ, ಪುನರಾವರ್ತನೆಯಾಗುವ ಸಮಯದ ಸಮೀಪದಲ್ಲಿದ್ದೀವಿ. ಈಗ ಭೂಕಂಪ ಆಗೋಗುತ್ತೆ, ಪ್ರಳಯ ಆಗೋಗುತ್ತೆ, ಮಹಾಪರಿವರ್ತನೆ ಆಗೋಗುತ್ತೆ, ಬಾಂಬ್ ಬ್ಲಾಸ್ಟ್ಗಳಾಗೋಗುತ್ತೆ, ಅನೇಕ ರೋಗ ರುಜಿನಗಳು ಬರುತ್ತೆ. ಎಲ್ಲರೂ ಶರೀರವನ್ನು ಬಿಟ್ಟು ಮೂಲ ಮನೆಗೆ ಹೋಗುವ ಸಮಯ, ನಾಟಕ ಮುಗಿಸಿ ಪಾತ್ರವನ್ನು ಮುಗಿಸಿಕೊಂಡು ಮನೆಗೆ ಹೋಗುವಂಥ ರೌದ್ರಾವತಾರದ ಕೊನೆಯ ಸನ್ನಿವೇಶದಲ್ಲಿ ನಾವಿದ್ದೀವಿ. ನಾಟಕ ಮಹಾಮಂಗಳಾರತಿ ಮಾಡುವಂಥ ಸಮಯಕ್ಕೆ ಮುಂಚೆ ಬರುವ ರೌದ್ರ ಸನ್ನಿವೇಶ, ಯುದ್ಧದ ಸನ್ನಿವೇಶದಲ್ಲಿ ನಾವಿದ್ದೀವಿ. ಇದು ಅರ್ಥ ಆಗಿದೆ ಮೇಲೆ ಈ ನಾಟಕದ ಸಿಂಹಾಸನಗಳು ನಾಟಕದ ಹೆಸರಿಗೆ, ನಾಟಕದ ಕಿರೀಟಕ್ಕೆ, ನಾಟಕದ ವೇಷಕ್ಕೆ ಅಂಟಿಕೊಂಡು ಕೂತರೆ ಕತೆ ನಡೆಯೋದಿಲ್ಲ. ಹಾಗಾಗಿ ಶರೀರ, ಈ ಸಂಬಂಧ, ಈ ಸಂಪತ್ತು, ಹೆಸರು, ಕೀರ್ತಿ ಇವೆಲ್ಲ ನಾಟಕಕ್ಕಾಗಿ ಸಿಕ್ಕಿರುವಂಥದ್ದಷ್ಟೇ. ಇದು ಯಾವುದು ಕೂಡ ಮೂಲತಃ ನನ್ನದಲ್ಲ. ಹಾಗಾಗಿ ನಾನೊಂದು ಚೈತನ್ಯ ಜ್ಯೋತಿ ಆತ್ಮ, ನನ್ನ ತಂದೆ ಪರಂಪಿತ ಶಿವಪರಮಾತ್ಮ, ನಮ್ಮ ಮನೆ ಪರಮಧಾಮ, ನಾನೀಗ ಮನೆಗೆ ಹೊರಡುವ ಸಮಯ ಅನ್ನುವ ಸತ್ಯ ಗೊತ್ತಾಗಿರುವ ಕಾರಣ ನಾವೀಗ ಬೇಹದ್ದಿನ ಸನ್ಯಾಸಿಗಳು ಅಂದರೆ ಸಾಮಾನ್ಯವಾಗಿ ಮನೆಯನ್ನು ಬಿಟ್ಟು, ಸಂಸಾರವನ್ನು ಬಿಟ್ಟು ಎಲ್ಲೋ ದೂರದ ಕಾಡಲ್ಲಿ ಅಥವಾ ಎಲ್ಲೋ ಮಠ ಮಂದಿರಗಳಲ್ಲಿ ಇರುವಂಥದ್ದು, ಅದು ಸ್ಥೂಲ ಮತ್ತು ಹದ್ದಿನ ಸನ್ಯಾಸ. ಆದರೆ ಬೇಹದ್ದಿನ ಸನ್ಯಾಸ ಅಂದರೆ ಎಲ್ಲದರ ಜೊತೆಗಿದ್ದು ಕೂಡ ಅದರ ಮೇಲೆ ಆಸಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವುದು ಬೇಹದ್ದಿನ ಸನ್ಯಾಸಿ. ಹಾಗಾಗಿ ನಾವೀಗ ಇಷ್ಟೆಲ್ಲ ಜ್ಞಾನವನ್ನು ಪಡೆದು ಈ ಸತ್ಯ ನಮ್ಮ ಕಿವಿಗೆ ಬಿದ್ದ ಮೇಲೆಯೂ ಕೂಡ ಈ ದೇಹದ ಮೇಲೆ ಮಮಕಾರ, ಸಂಬಂಧಗಳ ಮೇಲೆ ಮೋಹ, ಸಂಪತ್ತಿನ ಮೇಲೆ ವ್ಯಾಮೋಹ, ಹೆಸರು ಕೀರ್ತಿಯ ಬೆನ್ನತ್ತಿದರೆ ನಿಜಕ್ಕೂ ಕೂಡ ಶೋಚನೆ, ಇದು ಅಪರಾಧವಾಗುತ್ತೆ. ಹಾಗಾಗಿ ಇದಕ್ಕೆ ಪೆಟ್ಟು ಕೂಡ ನಾವು ತಿನ್ನಬೇಕಾಗಿ ಬರುತ್ತೆ. ನಾವಿಷ್ಟೆಲ್ಲ ಸತ್ಯವನ್ನು ತಿಳಿದಿರೋರೇ ಸುಮ್ಮನೆ ಜಗತ್ತಿಗೆ ಗೊತ್ತಿಲ್ಲದಂತೆ, ಎಲ್ಲ ಗೊತ್ತಿಲ್ಲದಂತೆ ನಾಟಕ ಮಾಡಿಕೊಂಡು ಎಲ್ಲದರ ಜೊತೆಗೆ ಸುಮ್ಮನೆ ಚಂದವಾಗಿ ಅಂದವಾಗಿ ಇದ್ದುಕೊಂಡು ಸುಮ್ಮನೆ ಸರಳ ದಾಟ್ಕೊಂಡ್ಬಿಡ್ತೀವಿ ಅಂತ ನಾವೇನಾದರೂ ಅಂದುಕೊಂಡಿದ್ರೆ ಅದು ನಾವು ಮಾಡುವ ಮೋಸ, ಜಗತ್ತಿಗೆ ಮಾಡುವ ಮೋಸವಾಗುತ್ತೆ.
ಸುದ್ದಿ ತಿಳಿದ ಮೇಲೆ ನಾವು ಹೆಂಗಿರಬೇಕು ಅಂದರೆ ಬೇಹದ್ದಿನ ಸನ್ಯಾಸಿಗಳಾಗಿರಬೇಕು, ನಿರ್ಮೋಹಿಗಳಾಗಿರಬೇಕು, ನಿರ್ಭಯರಾಗಿರಬೇಕು, ನಿಶ್ಚಿಂತರಾಗಬೇಕು, ನಿಜಾನಂದದಲ್ಲಿ ಇರಬೇಕು. ಇದೇ ಸತ್ಯವನ್ನ ಬ್ರಹ್ಮ, ಮಮ್ಮ, ದಾದಿಗಳೆಲ್ಲರೂ ಕೂಡ ಜಗತ್ತಿನ ಅನೇಕ ಆತ್ಮರಿಗೆ ತಿಳಿಸ್ತಾ ಬಂದರು, ಇನ್ಫಾರ್ಮೇಶನ್ ಕೊಡ್ತಾ ಬಂದರು. ಈ ಜ್ಞಾನವನ್ನು ತಿಳಿಸಿದರು, ತಿಳುವಳಿಕೆ ಕೊಡಬಹುದಷ್ಟೇ. ಆದರೆ ಸನ್ಯಾಸ ಅವರೇ ಮಾಡಬೇಕು. ಬೇಹದ್ದಿನ ಸನ್ಯಾಸಿಗಳು ಅವರೇ ಸ್ವತಃ ಆಗಬೇಕಲ್ಲ ಹೊರತಾಗಿ ಯಾರು ಕೂಡ ಮಾಡಿಸ್ಲಿಕ್ಕೆ ಬರುವಂಥದ್ದಲ್ಲ. ಸ್ವಯಂ ಪರಮಾತ್ಮನೂ ಸಹ. ಪರಮಾತ್ಮ ಈ ಜ್ಞಾನವನ್ನು ಕೊಟ್ಟು ನಮಗೆ ಹದ್ದಿನ ಸನ್ಯಾಸವನ್ನು ಬಿಡಿಸಿ ಬೇಹದ್ದಿನ ಸನ್ಯಾಸದಲ್ಲಿ ತರಬಹುದು, ತರಲಿಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು. ಯಾಕೆ ನಾವು ಬರಬೇಕು ಅನ್ನೋದಕ್ಕೆ ನಮಗೆ ತಿಳುವಳಿಕೆ, ಅರಿವನ್ನು ಕೊಟ್ಟಿದ್ದಾರೆ. ಆದರೆ ಜಗತ್ತಿಗೆ ಭಗವಂತ ಬಂದಿದ್ದಂತೆ 90 ವರ್ಷ ಆಯ್ತಂತೆ, ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ ಬಂದಿದ್ರಂತೆ, ಮಹಾವಾಕ್ಯಗಳು ಕೊಟ್ಟಿದ್ದರಂತೆ, 150 ದೇಶದಲ್ಲಿ ಇವತ್ತಿದು ನಡೀತಾ ಇದೆ ಅಂತೆ, ಮೌಂಟ್ ಅಬುದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದು ಯಜ್ಞ ಇದೆ ಅಂತೆ. ಅಂತೆ ಕಂತೆ ಅಂತೆ ಕಂತೆ ಹೇಳಿ ಕೇಳಿ ಹೇಳಿ ಕೇಳಿ ಜಗತ್ತಿನ ಕಿವಿ ತೂತು ಬಿದ್ದು ಹೋಗಿದೆ. ಸಾಕ್ಷಾತ್ ಪರಮಾತ್ಮನೇ ಧರೆಯಲ್ಲಿ ಬಂದರಲ್ಲ, ಎದರಲ್ಲೇ ಬಂದು ನಿಂತರೂ ಕೂಡ ಸೈಡಿಗೆ ಸರಿ ಅನ್ನುವಷ್ಟರ ಮಟ್ಟಿಗೆ ಬೀಜಿಯಾಗಿರುವ ಪ್ರಪಂಚ, ಅಜ್ಞಾನದ ಮಾಯೆಗೆ ವಶವಾಗಿರುವಂಥ ಪ್ರಪಂಚ, ವಿಕಾರದ ಸೆಳೆತದಲ್ಲಿ ಒದ್ದಾಡುವಂಥ ಆತ್ಮರಿಗೆ ನೀವೊಂದು ಪಾಂಪ್ಲೆಂಟು, ಒಂದು ಪುಸ್ತಕ ಕೊಟ್ಟು ನೋಡಿ ಭಗವಂತ ಬಂದುಬಿಟ್ಟಿದ್ದಾರಂತೆ, ಬ್ರಹ್ಮಬಾಬರವ್ರ ಶರೀರದಲ್ಲಿ ಬಂದಿದ್ದರಂತೆ, ಅವರು ಮಹಾವಾಕ್ಯ ಕೊಟ್ಟಿದ್ದರಂತೆ, ಇನ್ನೇನು ವಿನಾಶ ಆಗ್ಬಿಡುತ್ತಂತೆ, ಬಿಟ್ಟುಬಿಟ್ರಂತೆ ಅಂತ ಹೇಳ್ಬಿಟ್ರೆ ಅವರು ಒಂದು ಸಲ ಟಾಪ್ ಟು ಬಾಟಮ್ ನಮ್ಮನ್ನು ನೋಡ್ತಾರೆ. ನಾವು ಹೇಳುವ ಜ್ಞಾನಕ್ಕೂ ನಮ್ಮ ಜೀವನ ಶೈಲಿಗೂ ಸಾಮ್ಯತೆ ಇರಬೇಕು. ಹೇಳುವುದೊಂದು, ಮಾಡುವುದು ಇನ್ನೊಂದು. ಇದು ಡಿಸ್ಸರ್ವಿಸ್ ಅಲ್ಲದೆ ಮತ್ತೇನು ಅಲ್ಲ. ಯಾರು ನಾವು ಸನ್ಯಾಸಿಗಳ ಥರ ಇದ್ದೀವಿ ಹೇಳಿ? ಬೇಹದ್ದಿನ ಸನ್ಯಾಸಿಗಳ ಹಾಗೆ ಕಾಣಿಸ್ತಿದ್ದೀವ ನಾವು? ತಪಸ್ಸುಗಳ ಹಾಗೆ ಕಾಣಿಸ್ಬೇಕು ನಾವು, ಸಂತನ ಹಾಗೆ ಕಾಣಿಸ್ಬೇಕು, ಶರಣನ ಹಾಗೆ ಕಾಣಿಸಬೇಕು, ವೈರಾಗಿಯ ಹಾಗೆ ಕಾಣಿಸಬೇಕು. ಹಾಗಂತ ಹೊರಗಿಂದ ಎಲ್ಲ ಬಿಟ್ಟುಬಿಡಿ ಅಂತಲ್ಲ. ಎಲ್ಲ ಎಷ್ಟು ಬೇಕು ಅಷ್ಟಿರಬೇಕು. ಅದು ಸರಳವಾಗಿರಬೇಕು, ಸಾಧು ಆಗಿರಬೇಕು. ಅದನ್ನು ನೋಡಿದರೆ ಜ್ಞಾನ, ವೈರಾಗ್ಯ, ವಿವೇಕ, ಜಾಗೃತಿ ಆಗಬೇಕು. ಅಲ್ಲಿಗೆ ಬಂದಿರೋರು ಎಷ್ಟು ಸರಳ ಇದ್ದಾರೆ ಇವರು. ಇಷ್ಟು ಮಹತ್ವ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ರು, ಎಷ್ಟು ಸರಳ ಇದ್ದಾರೆ ಅಂತ ಅನಿಸ್ಬೇಕು. ಶಿಸ್ತಿನಿಂದ ಇರಬಾರ್ದ? ಇರಬೇಕು. ಆದರೆ ಆಕರ್ಷಣೆ ಆಗುವ ರೀತಿಯಲ್ಲಿ ಅಲ್ಲ. ಬಿಲ್ಡಿಂಗ್ಗಳು ಕಟ್ಟಬೇಕಾ? ಕಟ್ಟಬೇಕು. ಜ್ಞಾನ ಹಂಚಲಿಕ್ಕೆ ಬೇಕಾ? ಬೇಕು. ಎಷ್ಟು? ಅಷ್ಟೆ. ಎಷ್ಟು ಜನ ಸ್ಟೂಡೆಂಟ್ಸ್? ಎಷ್ಟು ಜಾಗದಲ್ಲಿ ಬೇಕು? ಎಷ್ಟು ಸರಳವಾಗಿ ಬೇಕು? ಅಷ್ಟೆ. ಎಲ್ಲರಿಗೂ ಕೂಡ ಬೇಹದ್ದಿನ ಸನ್ಯಾಸದಲ್ಲಿ ಬನ್ನಿ, ಎಲ್ಲವನ್ನ ಯಜ್ಞಕ್ಕೆ ಹಾಕಿ, ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ. ಒಂದು ಕಡೆ ಹೇಳೋರು ನಾವೇ, ನಮ್ಮ ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ಗಳನ್ನು ಕಟ್ಟಿ ಮಸ್ತಾಗಿ ಶಿಸ್ತಾಗಿ ಮಲಗಿರೋರು ನಾವೇ. ಜಗತ್ತಿನವರು ಮನೆ ಕಟ್ಟಿದ್ರೆ ಇದೇನ್ರಿ ಬಿದ್ದೋಗೋದು, ಮಣ್ಣಲ್ಲಿ ಮಣ್ಣಾಗಿ ಹೋಗೋದು ಅಂತ ಹೇಳ್ತೀವಿ. ನಾವು ಮಾತ್ರ ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ ಕಟ್ಟುತ್ತೀವಿ. ಜಗತ್ತಿನವರಿಗೆ ಸಂಬಂಧಗಳ ಮೇಲೆ ಮೋಹ ಇಟ್ಕೊಳ್ಬೇಡ್ರಿ ಅಂತ ನಾವು ಹೇಳ್ತೀವಿ. ನಾವು ಒಂದು ಫ್ರಂಟ್ ಸರ್ಕಲ್ ಬಿಟ್ಟರೆ ಇನ್ನೊಂದು ಸರ್ಕಲ್ಗೆ ಹೋಗಿ ಎಲ್ಲರಿಗೂ ಸೇಮ್ ಆಗಿ ನೋಡುವಂಥ ಒಂದು ದೃಷ್ಟಿ ಬರಲಿಲ್ಲ ಅಂದರೆ
ನಮಗೆ ಬೇಕಾಗಿರೋರು ಒಂದು ಸುತ್ತಮುತ್ತ 4 ಜನ ಅವರೇ ನಮಗೆ ಕಡೆ ತನಕ ಇರಬೇಕು ಅನ್ನುವಂಥ ಒಂದು ಮೋಹ ನಮಗೆ ಇದ್ದರೆ ಅವರಿಗೆ ಹೇಳೋ ಅಧಿಕಾರ ಇಲ್ಲಿರುತ್ತೆ. ನಮಗೆ ನಿರಾಭಾರಿ ಆಗಬೇಕಿದಕ್ಕೆ. ಇದು ಸಂಪ್ರದಾಯವನ್ನು ಹುಟ್ಟು ಹಾಕಬಹುದು ಯಾರು ಬೇಕಾದರೂ. ಸಂಪ್ರದಾಯದಲ್ಲಿ ಎಲ್ಲರೂ ನಾವು ಇರಬಹುದು, ಆದರೆ ಬೇಹದ್ದಿನ ಸನ್ಯಾಸದಲ್ಲಿ ಎಷ್ಟು ಜನ ಇದ್ದೀವಿ ನಾವು? ಶರೀರವನ್ನು ನೋಡ್ಕೊಳ್ಬಾರ್ದ? ನೋಡ್ಕೋಬೇಕು. ಒಳ್ಳೆ ಊಟ ಆಹಾರ ಸೇವನೆ ಮಾಡಬಾರ್ದ? ಮಾಡಿ. ಒಳ್ಳೆ ಬಟ್ಟೆ ಹಾಕಬೇಕಾ? ಹಾಕಿ. ಎಷ್ಟು ಅಷ್ಟು ಜಗತ್ತಿನ ಕಣ್ಣು ಕುಕ್ಕಿಸುವ ರೀತಿಯಲ್ಲಿ ಇರಬಾರದು. ಸರಳ ಸಾಧಾರಣ, ನಮ್ಮನ್ನು ನೋಡಿದ್ರೆ ತ್ಯಾಗಿಗಳು ಅಂತ ಅನ್ನಿಸ್ಬೇಕಲ್ಲ. ಹಾಗಂತ ಅರಕ ಬಟ್ಟೆ ಹಾಕ್ಕೊಂಡು ಓಡಾಡಬೇಕು ಅಂತಲ್ಲ. ಅಷ್ಟು ಚಮಕ್ಕಾಗಿರಬಾರದು ಅಷ್ಟೆ. ಜ್ಞಾನಿ, ತಪಸ್ವಿ, ಬೇಹದ್ದಿನ ಸನ್ಯಾಸಿ ಆತ್ಮದ ಪ್ರಕಾಶ ಮಾಡಿಕೊಳ್ಳುವ ಕಡೆಗೆ ಮಾತ್ರ ಗಮನ ಕೊಟ್ಟಿರ್ತಾರೆ. ಆತನ ಆತ್ಮದ ಪ್ರಕಾಶದಲ್ಲಿ ಉಳಿದದ್ದೆಲ್ಲವೂ ಗೌಣವಾಗಿ ಕಾಣಿಸುತ್ತೆ. ಉಳಿದದ್ಯಾವುದನ್ನು ಪ್ರಕಾಶಗೊಳಿಸುವ ಭರದಲ್ಲಿ ಇರುವುದಿಲ್ಲ. ಆದರೆ ನಮಗೆ ಆತ್ಮವನ್ನು ಪ್ರಕಾಶ ಮಾಡಿಸಿಕೊಳ್ಳೋದು ಗೊತ್ತಿಲ್ಲದೆ ಇರೋದ್ರಿಂದ, ಆತ್ಮ ಪ್ರಕಾಶವನ್ನು ನಾವು ಮಾಡಿಕೊಳ್ಳದೆ ಇರೋದ್ರಿಂದ ಬೇರೆ ಎಲ್ಲ ಮೆರಗುಗಳು ನಮಗೆ ಬೇಕಾಗುತ್ತೆ, ಆಕರ್ಷಣೆಗಳು. ಹಾಗಾಗಿ ನಾವು ಬೇಹದ್ದಿನ ಸನ್ಯಾಸಿಗಳನ್ನೋದು ಅದು ಒಳಗಿಂದ ಇರಬೇಕು ನಮಗೆ. ಯಾರು ಆತ್ಮದ ಬೆಳಕಿನಲ್ಲಿ ಬರುತ್ತಾರೆ, ಪರಮಾತ್ಮನ ಸೆಳೆತದಲ್ಲಿ ಬರುತ್ತಾರೆ, ಡ್ರಾಮಾದ ಸತ್ಯವನ್ನು ಅರಿತು ಸನ್ಯಾಸದಲ್ಲಿ ಬರುತ್ತಾರೆ, ಅವರು ಹೇಗಿರುತ್ತಾರೆ ಅಂದರೆ ಸರಳ ಸ್ವಭಾವ, ಮೃದು ವಚನ, ನಿಷ್ಕಪಟ, ನಿರ್ಭಯ, ನಿಶ್ಚಿಂತ, ಸದಾ ಪ್ರೇಮಿ. ಎಲ್ಲರನ್ನು ಒಂದೇ ರೀತಿಯಲ್ಲಿ ಪ್ರೇಮಿಸ್ತಾನೆ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಶುಭ ಭಾವನೆ ಮಾಡ್ತಾನೆ, ಎಲ್ಲರಿಗೂ ಕೂಡ ಆದರ್ಶವಾಗಿ ನಿಲ್ತಾನೆ. ಬ್ರಹ್ಮಬಾಬನಂತ ಬ್ರಹ್ಮಬಾಬ. ಅವ್ರು ಹಾಕಿರುವ ಕೋಟು ಬೂಟು ಶೂಟು ನಾವು ಹಾಕಿದ್ದೀವ? ಅವ್ರು ಮಾಡಿರುವಷ್ಟು ಸಂಪಾದನೆ ನಾವು ಮಾಡಿದ್ದೀವ? ಇವತ್ತಿನ ಕಾಲಕ್ಕೆ 100 ಕೋಟಿ ಥರ ಆಸ್ತಿ ಅದು. ಅವತ್ತು 9 ಕೋಟಿ ಅಂದರೆ ಅಗರ್ಭ ಶ್ರೀಮಂತರ. ಅವತ್ತಿನ ಕಾಲಕ್ಕೆ ರಾಜ ಮಹಾರಾಜರಂತೆ ಇದ್ದವರು, ಕಾರಲ್ಲಿ ಅವತ್ತಿನ ಕಾಲಕ್ಕೆ ಓಡಾಡಿದರು. ಇವತ್ತಿನ ಕಾಲಕ್ಕೂ ನಮ್ಮ ಹತ್ರ ಕಾರಿಲ್ಲ ಅಂತ ಇಟ್ಕೊಳ್ಳಿ. ಅಷ್ಟಿದ್ದವರು ಬೇಹದ್ದಿನ ಸನ್ಯಾಸ ಹೆಂಗ ಮಾಡಬೇಕು ಅಂತ ಅವರನ್ನ ನೋಡಿ ಕಲಿಬೇಕು. ಬಿಲ್ಡಿಂಗ್ಗಳು ಕಟ್ಟಬಾರ್ದಂದ್ರೆ ಕಟ್ಟಿದ್ರು ಅವರು ಬಿಲ್ಡಿಂಗು, ಮಕ್ಕಳಿಗೋಸ್ಕರ ತಗೋಬಾರ್ದ ತಗೊಂಡ್ರು ಅವರು ಬಿಲ್ಡಿಂಗು. ಬಟ್ ಅವರು ಸ್ವತಃ ಇದ್ದಿದ್ದಲ್ಲಿ 10x10 ಗುಡಿಸ್ಲಲ್ಲಿ. ಅದು ನಮಗೆ ಕಾಣಿಸೋದಿಲ್ಲ. ಮಕ್ಕಳನ್ನೆಲ್ಲರಿಗೂ ಕೂಡ ಚೆನ್ನಾಗಿಟ್ಟರು, ಮಕ್ಕಳಿಗೆಲ್ಲ ಮೈ ತುಂಬ ಬಟ್ಟೆ ಕೊಟ್ಟರು, ತಾವು ಮಾತ್ರ ಹರಿದಿರೋದನ್ನು ಒಲಿದು ಹಾಕ್ಕೊಳ್ತಿದ್ರು. ಇದು ಬೇಹದ್ದಿನ ಸನ್ಯಾಸಿಯ ಮೋಕ್ಷ. ಅವರು ಹೇಳುವುದೊಂದು ಮಾಡುವುದೊಂದು ಮಾಡಿದ್ರೆ ಬ್ರಹ್ಮಬಾಬಾ ಬೇರೆಯವರಿಗೆ ಅದು ಮಾಡಲಿಕ್ಕೆ ಪ್ರೇರಣೆ ಸಿಗ್ತಾನೇ ಇರಲಿಲ್ಲ. ಸ್ವತಃ ಅವರು ತ್ಯಾಗ ಮಾಡಿದ್ರು, ಸ್ವತಃ ಬೇಹದ್ದಿನ ಸನ್ಯಾಸಿಗಳಾದರು. ಮಿತ ಆಹಾರ, ಮಿತ ವ್ಯವಹಾರ, ಮಿತವಾದ ಸರಳ ಜೀವನ, ಸರಳ ಸ್ವಭಾವ, ಹೃದಯ ತುಂಬ ಪ್ರೇಮ, ಸರ್ವರ ಪ್ರತಿ ಶುಭ ಭಾವನಾ,
ಒಳಗಡೆ ಅನಂತ ವೈರಾಗ್ಯ, ಸದಾ ಆತ್ಮಿಕ ಸ್ಮೃತಿ, ಪರಮಾತ್ಮನ ಧ್ಯಾನ, ಇದು ಕಂಡಾಗ ಎಂಥವರು ಪರಿವರ್ತನೆ ಆಗಬೇಕು ಅನಿಸುತ್ತೆ. ಅವ್ರಿಗೆಲ್ಲರಿಗೂ ಬಟ್ಟೆ ಕೊಟ್ಟಿರೋ, ಕೋಟು ಸೂಟ್ ಹಾಕ್ಕೊಂಡಿರೋಕೆ ಆಗ್ತಿರ್ಲಿಲ್ವಾ ಅಂದರೆ ಖಂಡಿತ ಆಗ್ತೈತಿ. ಏನು ದೊಡ್ಡ ಕಷ್ಟ ಇತ್ತು ಅವತ್ತು ಅವರಿಗೆ. ಆದರೆ ಇದು ಮಾಡಿ ಕಲಿಯೋದು, ನೋಡಿ ಕಲಿಯೋದು ಹೊರತಾಗಿ ಕೇಳಿ ಕಲಿಯೋದಲ್ಲ ಅಂತ ಗೊತ್ತಿತ್ತು. ಇವತ್ತು ನಾವು ಬ್ರಹ್ಮಕುಮಾರಿಯರು ಬ್ರಹ್ಮರವರನ್ನ ಪ್ರತ್ಯಕ್ಷ ಮಾಡಬೇಕು ಅಂದ್ರೆ ಮೊದಲೇ ಬ್ರಹ್ಮರವರಂಥ ಜೀವನವನ್ನು ನಾವು ಬಯಸಬೇಕು. ಸರಳವಾಗಿರುವ ಜೀವನ, ಸರಳ ಸ್ವಭಾವ, ಹೃದಯದ ತುಂಬ ಪ್ರೀತಿ, ವಾತ್ಸಲ್ಯ, ಸರ್ವರ ಪ್ರತಿ ಶುಭ ಭಾವನಾ, ದೇಹದ ಭಾವನೆ ಶೂನ್ಯ, ಆತ್ಮ ಅಭಿಮಾನಿ, ಸಾಧಾರಣ ಸಾಮಾನ್ಯರಂತೆ ಕಾಣಿಸಿದರು. ಅದಕ್ಕೆ ಎಲ್ಲರಿಗೂ ಇಷ್ಟ ಆಯಿತು. ನಾವು ಅನ್ಕೊಳ್ತೀವಿ, ಅಯ್ಯೋ ಇವತ್ತಿನ ಕಾಲದಲ್ಲಿ ಜನ್ರೇಷನ್ ಬೇರೆ ಇದೆ, ಅವತ್ತು ಮಾಡಿರೋರು ಪ್ಯಾಷನ್ ಮುಂದೆ ಇವತ್ತು ನಾವೇನು ಮಾಡೋದಿಲ್ಲ. ಅವತ್ತವ್ರು ಮಸ್ತ್ ಲಕ್ಸುರಿ ಆಗಿದ್ರು, ಬ್ರಿಟಿಷರ ಆಡಳಿತದಲ್ಲಿ ಇದ್ದವರು ಅವರೆಲ್ಲ, ಅವತ್ತೇ ಕಾರು ಕೋಟು ಸೂಟು ನೋಡಿದವರು ಅವರೆಲ್ಲ. ನಾವು ಅನ್ಕೊಳ್ತೀವಿ ಇವತ್ತು ಭಾರಿ ಡೆವಲಪ್ ಆಗಿಬಿಟ್ಟಿದ್ದೀವಿ, ಇವತ್ತಿನ ಜನಗಳ ಮುಂದೆ ನಾವು ಹೆಂಗೆಂಗೋ ಹೋದ್ರೆ ಅವ್ರಿಗೆ ಕೇಳೋದಿಲ್ಲ ಅಂತ. ಆ್ಯಕ್ಚುಲಿ ಜನಗಳಿಗೆ ಬೇಕಾಗಿರೋದು ಅದೇ ಅಂತ ನಮಗೆ ಗೊತ್ತಿಲ್ಲ. ನೀವೆಷ್ಟು ಸರಳನೋ, ನಿಮ್ಮ ಉಡುಗೆ ತೊಡುಗೆ ಎಷ್ಟು ಸರಳನೋ, ನಿಮ್ಮ ಆಹಾರ ಪಾನೀಯ ಎಷ್ಟು ಸರಳನೋ, ನಿಮ್ಮ ಸ್ವಭಾವ ಎಷ್ಟು ಸರಳನೋ, ನೀವು ಎಷ್ಟು ಸಾಧಾರಣನೋ ಅಷ್ಟು ಅಟ್ರಾಕ್ಟ್ ಆಗುತ್ತೆ ಸ್ಪಿರಿಚುವಲ್ಲಿಗೆ. ಅದೇ ಮೆರುಗು. ರಾಯಲ್ ಭ್ರಮೆಯಲ್ಲಿ ಬಂದಿರುವ ನಾವು ಬೇಹದ್ದಿನ ಸನ್ಯಾಸಿಗಳಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಬೇಕಾದಷ್ಟು ಆಶ್ರಮಗಳು, ಬೇಕಾದಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಬೇರೆ ಬೇರೆ ಆಶ್ರಮಗಳು ಸಾಕಷ್ಟಿದೆ. ಶಿಸ್ತಿನಿಂದ ಇದ್ರೆ ಜನ ಬರ್ತಾರೆ. ಜನಗಳು ಬರೋದಕ್ಕೆ ಶಿಸ್ತು ಬೇಕು. ಶಿಸ್ತು ನೋಡಿ ಜನ ಬರ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸರಳತೆ ನೋಡಿ ಸತ್ಯ ಆತ್ಮರು ಬರ್ತಾರೆ, ಪ್ರಾಕ್ಟಿಕಲ್ ಆಗಿ ಪರಿವರ್ತನೆ ಆಗೋರು ಬರ್ತಾರೆ, ಸೇವಾಧಾರಿಗಳು ಬರ್ತಾರೆ. ನಾವು ಸೆಂಟರ್ನ ಚೆನ್ನಾಗಿಟ್ಕೊಂಡ್ರೆ, ನಾವು ಚೆನ್ನಾಗಿದ್ದು ಬಿಟ್ರೆ ವಿಸಿಟರ್ಸ್ ಜಾಸ್ತಿ ಬರ್ತಾರೆ ವಿನಃ ಸೇವಾಧಾರಿಗಳು ಬರೋದಿಲ್ಲ. ನಾವು ಸರಳ ಸ್ವಭಾವದಲ್ಲಿದ್ದಾಗ, ನಮ್ಮ ಜೀವನ ಸರಳವಾಗಿದ್ದಾಗ, ನಮ್ಮ ಮಾತು ಮೃದುವಾಗಿದ್ದಾಗ, ನಮ್ಮ ಭಾವನೆ ನಿಷ್ಕಲ್ಮಶವಾದಾಗ ಪರಿವರ್ತನೆ ಆಗುವಂಥವರೇ ಬರ್ತಾರೆ. 1000 ಜನ ವಿಸಿಟರ್ಸ್ ಬಂದು ಹೋಗಿ ನಮಗೇನಾಗಬೇಕಾಗಿದೆ, 10 ಜನ ಪರಿವರ್ತನೆ ಆಗುವಂತಹ, ಬ್ರಹ್ಮ ಸಮಾನ ಆಗುವಂತಹ ಮಕ್ಕಳು ಬಂದರೆ ಸಾಕಲ್ಲ. ನಾವೇನು ಎಲೆಕ್ಷನ್ನಲ್ಲಿ ಪಕ್ಷ ಕಟ್ಟದಂಗೆ ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಬೇಕು, ವೋಟರ್ಸ್ನ ಜಾಸ್ತಿ ಮಾಡ್ಕೊಳ್ಬೇಕನ್ನುವಂಥದ್ದೇನಾದರೂ ಇದೆಯೇನು? ಜನ ಜಾಸ್ತಿಯಾಗಿ ಮಾಡಬೇಕೇನಿದೆ? ನಾವು 1000 ಜನ ಬಂದು ಕೂತ್ಕೊಂಡ್ರೆ ಉಪಯೋಗ ಏನಿದೆ? 10 ಜನ ಸರಳವಾಗಿ ಪರಿವರ್ತನೆ ಆಗುವಂಥವ್ರಿದ್ದರೆ ಸಾಕು ಜಗತ್ತಿಗೆ. ನಾವು ಮಾಡಿದ ಸೇವೆ ಸಾರ್ಥಕ. ಭ್ರಮೆ ನಮಗೆ ಅಲ್ಲಿ 50 ಜನ ಬರ್ತಾರಂತೆ, ನಮ್ಮಲ್ಲಿ ಯಾಕೆ 100 ಜನ ಬರಬಾರ್ದು? ನಮ್ಮಲ್ಲಿ 100 ಜನ ಬರ್ತಾರೆ ಅಂದರೆ ಅವರಲ್ಲಿ ಯಾಕೆ 200 ಜನ ಬರ್ತಾ ಇಲ್ಲ? ಈ ಥರ ನಮಗೆ ಬೇಕಾಗಿಲ್ಲ. ಅದು ಸಂಖ್ಯೆ ಮುಖ್ಯ ಅಲ್ಲವೇ ಅಲ್ಲ, ನಮಗೆ ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ ಬೇಕಾಗಿದೆ. 4 ಜನ ಇವತ್ತಿನ ಕಾಲಕ್ಕೆ ಬಂದರೆ ಸಾಕು. ಅಂತಹ ಒಂದು ಭಗವಂತನೇ ಸ್ವಯಂ ಬ್ರಹ್ಮನ ಶರೀರದಲ್ಲಿ ಬಂದು ಅನೇಕರಿಗೆ ಸಾಕ್ಷಾತ್ಕಾರ ಮಾಡಿಸಿದ ಮೇಲೆ 300 ಜನ, ಅದರಲ್ಲಿ ಉಳಿದಿರೋದು 100 ಜನ. ಬ್ರಹ್ಮನಂತ ಬ್ರಹ್ಮ, ಮಮ್ಮನಂತ ಮಮ್ಮ ಪ್ರತ್ಯಕ್ಷ ರೂಪಗಳಿದ್ದಾಗ ಇವತ್ತು ನಾವು ಸಂಖ್ಯೆ ಸೇರಿಸಬೇಕು. ಯಾಕೆ ವಿಸಿಟರ್ಸ್ ಬರಬೇಕು? ಯಾಕೆ ಭಂಡಾರ ತುಂಬಬೇಕು? ಯಾಕೆ ಬಿಲ್ಡಿಂಗ್ ಕಟ್ಟಬೇಕು? ಏನಾಯಿತು? ಕ್ವಾಲಿಟಿ. ಮೊದಲು ಯಜ್ಞ ಹೆಂಗಿತ್ತು ಅಂತಂದರೆ ತಪಸ್ಸಿನ ಯಜ್ಞ. ಆರಂಭದಲ್ಲಿ ಆದಿಯಲ್ಲಿ ತಪಸ್ಸಿಗಾಗಿ ಯಜ್ಞ ಇತ್ತು. ಬ್ರಹ್ಮ ಬಾಬಾ ಅಮ್ಮಾರವರು ಆದಿರತ್ನರಿಗೆ ಬೇರೆ ಏನೂ ಕೂಡ ಹೋಮ್ವರ್ಕ್ ಇಲ್ಲ. ತಪಸ್ಸು 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 ತಪಸ್ಸು. ಸರಳ ಆಹಾರ, ಸರಳ ವಿಹಾರ, ಉಳಿದದ್ದೆಲ್ಲವೂ ತಪಸ್ಸಿಗಾಗಿ ಸಮಯ, ತಪಸ್ಸಿನ ಯಜ್ಞ.
ಅದಾದ ನಂತರ 14 ವರ್ಷಗಳ ತಪಸ್ಸು ಮುಗಿದ ಮೇಲೆ 2ನೆಯ ಹಂತದ ಯಜ್ಞ ಆರಂಭವಾಯಿತು, ಸೇವಾ ಯಜ್ಞ. ಸೇವೆಗಾಗಿ ಅಲ್ಲಿಯ ತನಕ ತಾವು ತಪಸ್ಸಿನಿಂದ ಆತ್ಮ ಜಾಗೃತಿ ಮಾಡಿಕೊಂಡು ಶಿವನ ಶಕ್ತಿಯನ್ನು ಪಡೆದ ಶಿವಶಕ್ತಿಯರಾಗಿ ಜ್ಞಾನ ಗಂಗೆಯರಾಗಿ ಒಂದೊಂದು ರಾಜ್ಯಗಳಿಗೆ ಹರಿದು ನಿರಂತರವಾಗಿ ಅವರ ಜೀವನ ಪೂರ್ತಿ ಕೊನೆ ಉಸಿರಿರುವ ತನಕ ಸೇವೆಯ ಹಂಬಲವನ್ನು ಹೊತ್ತು ಸೇವೆಯನ್ನೇ ಮಾಡಿದರು. ಬೇಹದ್ದಿನ ಸನ್ಯಾಸಿಗಳಾಗಿ ನಿಷ್ಕಲ್ಮಶ ಹೃದಯದವರಾಗಿ ಸರಳ ಸ್ವಭಾವದವರಾಗಿ ಸರಳ ಜೀವನವನ್ನು ಮಾಡುತ್ತಾ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ನಿಯಮಗಳನ್ನು ಬಿಡದೆ ಎಲ್ಲರ ಶುಭ ಭಾವನೆಗಾಗಿ ನಿಂತು ಜೀವನವನ್ನು ಸವೆಸಿದರು. ಅದು ಸೇವಾ ಯಜ್ಞ. ಅದರ ನಂತರ ಈಗ ನಡೀತಾ ಇರೋದು ಆದಿರತ್ನರೆಲ್ಲರ ಅಂತಿಮದಿಂದ ಆರಂಭವಾದ ನಂತರ ವ್ಯಾವಹಾರಿಕ ಯಜ್ಞವಾಗಿ ಮಾತ್ರ ಉಳಿದಿದೆ. ಎಲ್ಲಿ ನೋಡಿದ್ರಲ್ಲಿ ವ್ಯವಹಾರ 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 ವ್ಯವಹಾರ. ತಪಸ್ಸಿಗೆ ಸಮಯ ಇಲ್ಲ, ಸೇವೆಗೂ ಸಮಯ ಇಲ್ಲ, ಸೇವೆಯ ಹೆಸರಲ್ಲಿ ಬರೀ ವ್ಯವಹಾರ. ಇದು ಹಂತ. ಪ್ರತಿಯೊಂದು ಧರ್ಮ ಕೂಡ ಸತೋ ರಜೋ ತಮದಲ್ಲಿ ಬರಬೇಕದು. ಯಾರದ್ದು ತಪ್ಪು ಅಂತಲ್ಲ, ನಿಮಿತ್ತರದ್ದು ತಪ್ಪು ಅಂತಲ್ಲ, ಸಮಯ ಪ್ರತಿಯೊಂದು ಧರ್ಮದ ನಿಯಮ ಅದು. ಯಾವುದೇ ಧರ್ಮ ಇಲ್ಲಿ ಆದಿಯಲ್ಲಿ ಸತೋ, ಮಧ್ಯದಲ್ಲಿ ರಜೋ, ಅಂತ್ಯದಲ್ಲಿ ತಮೋ. ತಪಸ್ಸು ಮಾಡುವಾಗ ಸತೋ ಪ್ರಧಾನವಾಗಿತ್ತು ಯಜ್ಞ. ಆದಿರತ್ನರ ಸೇವೆ ಮಾಡುವಾಗ ಸತೋ ಆಯಿತು. ಅದಾದ್ಮೇಲೆ ನಿಜಾನಕ ರಜೋ ತಿರುಗಿತು. ಈಗ ತಮೋ ಪ್ರಧಾನ, ಸಹಜ ಸಾಮಾನ್ಯ. ಕೆಲವರು ನೀವು ಸತೋ ಪ್ರಧಾನದಿಂದ ಬಂದವರು ಈಗ ಯಾರೂ ಇಲ್ಲ, ಸತೋದಿಂದ ಇದ್ದವರು ಕೆಲವರು ಇರಬಹುದು. ಆದರೆ ರಜೋ ಪ್ರಧಾನಕ್ಕೆ ಬಂದ ಮೇಲೆ ನಾವೆಲ್ಲರೂ ಕೂಡ ಬಂದಿರೋದು ಯಜ್ಞದ ಒಳಗಡೆ. ಇನ್ನು ತಮೋ ಪ್ರಧಾನದಲ್ಲಿ ಕೆಲವರು ಬಂದಿದ್ದೀವಿ. ಹಾಗಾಗಿ ಇವತ್ತು ನಮಗೆ ಬ್ರಹ್ಮ ಬೇಕು ಇಲ್ಲಿ ಅಂದರೆ ಸಿಗೋದಿಲ್ಲ, ಮಮ್ಮ ಬೇಕು ಅಂದರೆ ಸಿಗೋದಿಲ್ಲ, ಆದಿರತ್ನರೇ ಬೇಕು ಅಂದರೆ ಸಿಗೋದಿಲ್ಲ. ಆದರೆ ಅವರಿಗೆ ಸಿಕ್ಕಿರುವ ಜ್ಞಾನನೇ ನಮಗೂ ಸಿಕ್ಕಿದೆ ಅನ್ನೋದೇ ಪುಣ್ಯ. ಅದು ಒಂದು ದೊಡ್ಡ ಮಹದುಪಕಾರ ಬ್ರಹ್ಮ ಮಮ್ಮಾರವರು ಮಾಡಿಕೊಟ್ಟು ಹೋಗಿದ್ದಾರೆ ನಮಗೆ. ಸ್ವಯಂ ಶಿವಪರಮಾತ್ಮ ನುಡಿಸಿರುವ ಜ್ಞಾನ ರತ್ನಗಳನ್ನು ಪ್ರಿಂಟ್ ಹಾಕ್ಸಿ ಇವತ್ತು ಅದನ್ನೇ ಓದಬೇಕು ಅನ್ನುವಂಥ ನಿಯಮ ಮಾಡಿ ಅವ್ಯಕ್ತ ಮುರಳಿಗಳ ಸೆಟ್ಟನ್ನು ತಯಾರಿಸಿ ಆ ಖಜಾನೆಯನ್ನು ನಮ್ಮ ಕೈಗೆ ಕೊಟ್ಟು. ಯಾಕಂದ್ರೆ ಮುಂದೆ ಯಜ್ಞ ತಮೋ ಪ್ರಧಾನಕ್ಕೆ ತಿರುಗತ್ತೆ. ಅದು ಏನು ಬೇಕಾದ್ರೂ ಆಗಲಿ, ಆದರೆ ಜ್ಞಾನದಲ್ಲಿ ವ್ಯತ್ಯಾಸ ಯಾವ ಮಕ್ಕಳಿಗೂ ಮೋಸ ಆಗಬಾರದು ಅನ್ನೋ ಕಾರಣಕ್ಕೆ ಅದು ಒಂದು ಮಹದುಪಕಾರ ಮಾಡಿದ್ದಾರೆ. ಬ್ರಹ್ಮನಿಗೆ ಸಿಕ್ಕ ಜ್ಞಾನ, ಮಮ್ಮಾರವರಿಗೆ ಸಿಕ್ಕ ಜ್ಞಾನ, ಆದಿರತ್ನರಿಗೆ ಸಿಕ್ಕ ಜ್ಞಾನವೇ ನಮಗೂ ಸಿಕ್ಕಿದೆ ಅನ್ನೋದೇ ನಮ್ಮ ಸೌಭಾಗ್ಯ. ಇವತ್ತು ನಾವು ಯಾರ ಮೇಲೆ ದೂಷಣೆ ಮಾಡೋದು ಬೇಡ. ನಿಮಿತ್ತರು ಹಂಗಿದ್ದಾರೆ, ಹಿಂಗಿದ್ದಾರೆ, ಇಂಥ ಬಿಲ್ಡಿಂಗ್ ಕಟ್ಟಿಬಿಟ್ರು, ಅಂಥ ಬಿಲ್ಡಿಂಗ್ ಕಟ್ಟಿಬಿಟ್ರು, ಬೇಕಾಗಿಲ್ಲ. ಡ್ರಾಮಾ ಅನುಸಾರ ಅವ್ರು ಅಷ್ಟಾದರೂ ಮಾಡಿದ್ದಾರೆ, ನಾವೆಷ್ಟು ಮಾಡಿದ್ದೀವಿ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ನಾವು ತುಂಬ ಸಣ್ಣವರಾಗ್ತೀವಿ. ಹಾಗಾಗಿ ಇದು ಯಥಾರ್ಥವನ್ನು ತಿಳಿಬೇಕಷ್ಟೇ. ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಯಜ್ಞದ ಸತ್ಯವನ್ನು ಅಥವಾ ಸಮಯದ ಸತ್ಯವನ್ನು ಅರ್ಥ ಮಾಡಿಕೊಂಡು ಈಗ ನಾನೇನು ಮಾಡಬೇಕನ್ನೋದಷ್ಟೇ ನಮಗೆ ಬೇಕು. ಇಲ್ಲಿ ಸ್ವಚಿಂತನೆ, ಇದು ಪರಚಿಂತನೆ ಆಗಬಾರದು. ಆದರೆ ಯಥಾರ್ಥ ಅರಿತಿರಬೇಕು. ನಮಗೆ ಎಲ್ಲಿ ಪ್ರಶ್ನೆಗಳು ಬರ್ತಾ ಇದೆ ಅದಕ್ಕೆ ಉತ್ತರವನ್ನು ಕೊಡುವ ಪ್ರಯತ್ನ ಮಾತ್ರ ಈ ಚಿಂತನೆ ಅಷ್ಟೆ. ಯಾರ ಮೇಲೆ ದೋಷ ಆರೋಪಣೆಯನ್ನು ಮಾಡೋದಾಗಲಿ, ಅಥವಾ ಯಾರೂ ಸರಿ ಇಲ್ಲ ಅಂತ ಅನ್ನೋದಾಗಲಿ, ಅಥವಾ ಇದೆಲ್ಲ ಮಾಡಲೇಬಾರ್ದು ಅಂತ ಅನ್ನೋದಾಗಲಿ ನಮ್ಮ ಉದ್ದೇಶ ಆಗಿರಬಾರ್ದು. ಈ ಸಮಯದಲ್ಲಿ ನಾನು ಯಾರಿಂದ ಏನನ್ನು ನಿರೀಕ್ಷೆ ಮಾಡಬಾರ್ದು. ಅಂತಿಮ ಸಮಯದ ಯಜ್ಞದ ತಮೋ ಪ್ರಧಾನದ ವ್ಯಾವಹಾರಿಕ ಯಜ್ಞದ ಸಮಯ ಇರೋದರಿಂದ ಯಾವ ನಿಮಿತ್ತರಿಂದ ನಾವು ಪ್ರೇರಣೆ ಸಿಕ್ಕರೆ ತುಂಬ ಒಳ್ಳೆಯದು, ಸಿಕ್ಕಿಲ್ವ ನಿರೀಕ್ಷೆ ಮಾಡಬೇಕು. ನಾವಂದುಕೊಂಡಂಥ ಟೀಚರೇ ಇರಬೇಕು, ನಿರೀಕ್ಷೆ ಮಾಡೋದು ತಪ್ಪಲ್ಲ, ಅದರ ನಿರೀಕ್ಷೆ ಈಗ ಮಾಡಲೇಬಾರದು. ಅಲ್ಲಿ ಏನು ಸಿಕ್ಕಿದೆ ಅಷ್ಟು ನಾವು ತಗೊಳ್ಬೇಕು. ಆ ಸೆಂಟ್ರ್ ಹಾಕೋರು ಚೆನ್ನಾಗಿದ್ದಾರೆ, ಅವರಂಥವ್ರು ನಮ್ಮಲ್ಲಿದ್ದರೆ ಇನ್ನೂ ಚೆನ್ನಾಗಿ ಪುರುಷಾರ್ಥ ಮಾಡ್ತಾ ಇದ್ವಿ. ಇದು ಕುಂಟು ನೆಪ, ಇದು ಕಾರಣ. ಆ ಸೆಂಟ್ರಲ್ಲೂ ಕೊಡೋದು ಭಗವಂತನ ಮುರಳಿನೇ, ಈ ಸೆಂಟ್ರಲ್ಲಿ ಕೊಡೋದು ಭಗವಂತನ ಮುರಳಿ. ಮಧುಬನದಲ್ಲಿ ಓದೋದು ಇದೇ ಮುರಳಿನೇ, ಇಲ್ಲಿ ಕೂತ್ಕೊಂಡು ಓದ್ತಾ ಇರೋದು ಇದೇ ಮುರಳಿನೇ. ನಿನಗೆ ಮಧುಬನದ ಕಟ್ಟಡ ಅಥವಾ ಇನ್ನೊಂದು ಸೆಂಟರ್ ಅಂತ ದೊಡ್ಡ ಕಟ್ಟಡ ಮುಖ್ಯನೋ, ಅಥವಾ ಆ ಟೀಚರ್ ಇದ್ದಂಗೆ ಈ ಟೀಚರ್, ಈ ಟೀಚರ್ ಇದ್ದಂಗೆ ಈ ಟೀಚರ್ ಅಂತ ಹೋಲಿಕೆ ಮಾಡೋದು ಮುಖ್ಯನೋ, ಅಥವಾ ಯಾರಾದರೂ ಇರಲಿ ನನಗೆ ಮನೆಗೆ ಬರಬೇಕಾಗಿರೋದು ಬಂದಾಗಿದೆ, ಈಗ ನಾನೇನು ದಬ್ಬಾಗ್ತೀನಿ ಅನ್ನೋದು ನೋಡ್ಕೋಬೇಕಷ್ಟೆ. ಅಯ್ಯೋ
ನನಗೆ ಅತಿ ಆತ್ಮೀಯರಾದವರು ಪೋಸ್ಟ್ ಬರೆದಿದ್ದಾರೆ, ಅದನ್ನು ತಂದು ಕೊಟ್ಟಿರೋರು ಇಂಥ ಜಾತಿಯವರು, ಅದನ್ನು ತಂದು ಕೊಟ್ಟಿರೋರು ಇಷ್ಟೇ ಓದಿರೋರು, ಅದನ್ನು ತಂದು ಕೊಟ್ಟಿರೋರು ಕಪ್ಪುಗಿರೋರು, ಅದನ್ನು ತಂದು ಕೊಟ್ಟಿರೋರು ಕುಳ್ಳಿಗಿರೋರು ಅಂತ ಆ ಪೋಸ್ಟ್ಮ್ಯಾನನ್ನು ನೋಡಬೇಕು. ಕಳಿಸಿರುವಂಥವರಿಗೆ ಗೌರವ ಕೊಟ್ಟು ಅದು ಯಾರು ತಂದು ಕೊಟ್ಟರು ಕೂಡ ಅದನ್ನು ಪ್ರಸಾದದಂತೆ ಸ್ವೀಕಾರ ಮಾಡಿ ಅದನ್ನು ಅನುಭವಿಸಬೇಕು. ನಿಮಿತ್ತ ಆಗಿದ್ದಾರಲ್ಲ ಅವರು. ಆ ಪರಮಾತ್ಮನ ಸಂದೇಶದ ಒಂದು ಪೋಸ್ಟನ್ನು ನಮ್ಮ ತನಕ ತರಲಿಕ್ಕೆ ನಿಮಿತ್ತ ಆದಂಥ ಪುಣ್ಯಾತ್ಮರವರು. ಅವ್ರ ಜೊತೆಗೆ ನಮಗೇನು ವ್ಯವಹಾರ? ಅವರು ಗಾಡ್ಲಿ ಗೌರ್ಮೆಂಟ್ ಸರ್ವೆಂಟ್ಸ್ ಅವರು, ಪರಮಾತ್ಮನ ಯಜ್ಞದ ಸೇವಾಧಾರಿಗಳವರು. ನಮ್ಮ ತನಕ ಬಂದು ಮುಟ್ಟಿಸಿರುವ ಮಹದೋಪಕಾರ ಅವರದ್ದು. ಅದಕ್ಕೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಅದು ಪರಮಾತ್ಮ ಅವ್ರಿಗೆ ಕೊಡ್ತಾನೆ. ಅದನ್ನು ವಿಚಾರ ಮಾಡ್ಲಿಕ್ಕೆ ನಾವು ಯಾರು, ನೀವ್ಯಾರು? ಆದರೆ ನನಗೆ ಕೊಡಬೇಕಾಗಿರೋದು ಇವತ್ತಿನ ತನಕ ಮುರಳಿ ಸಿಗ್ತಾ ಇದೆ ಅಲ್ವಾ, ಅಷ್ಟು ಅದರ ಜೊತೆ ಮಾತ್ರ ನನಗೆ ವ್ಯವಹಾರ ಇದೆ. ಉಳಿದು ಯಾರ ಜೊತೆಗೆ ನನಗೆ ಸಂಬಂಧ ಇಲ್ಲ. ಎಲ್ಲರಿಗೂ ಗೌರವ ಕೊಡೋಣ. ಯಜ್ಞಕ್ಕೆ ಗೌರವ ಕೊಡಿ, ಸಮಯಕ್ಕೆ ಗೌರವ ಕೊಡಿ, ನಿಮಿತ್ತರಿಗೆ ಗೌರವ ಕೊಡಿ. ಇವರೆಲ್ಲರಿಗಿಂತ ಹೆಚ್ಚಾಗಿ ಮುರುಳಿಗೆ ಗೌರವ ಕೊಡಿ, ಭಗವಂತನಿಗೆ ಗೌರವ ಕೊಡಿ, ಬ್ರಹ್ಮ ಮಮ್ಮ ಆದಿರತ್ನರ ತ್ಯಾಗ ತಪಸ್ಸಿಗೆ ಗೌರವ ಕೊಡಿ. ಗೌರವ ಕೊಡೋದು ಅಂದರೆ ಆ ಮುರುಳಿಯಂತೆ ಎಷ್ಟು ನಾವು ನಡೆದುಕೊಳ್ತಾ ಇದ್ದೀವಿ, ಎಷ್ಟು ಬೇಹದ್ದಿನ ಸನ್ಯಾಸಿ ನಾನಾಗಿದ್ದೇನೆ. ನಿಮಿತ್ತರಂಗಿದರೆ ಇವರಿದರೆ ಇನ್ನೂ ಚೆನ್ನಾಗಿ ಕ್ಲಾಸ್ ಮಾಡ್ಬೋದಾಗಿತ್ತು. ಎಷ್ಟೋ ಜನ ಬಂದರೂ ಕೂಡ ಪ್ರೇರಣೆ ಸಿಗ್ತಾ ಇಲ್ಲ. ನಮ್ಮಕ್ಕವ್ರು ಹಿಂಗಿದ್ದಾರೆ, ನಮ್ಮಕ್ಕವ್ರು ಹಂಗಿದ್ದಾರೆ ಕಂಪ್ಲೇಂಟ್ ಮಾಡ್ತೀವಲ್ವಾ. ಅದೇ ಸೆಂಟ್ರಲ್ಲಿ ನಾನು ಇದ್ದೀನಿ ಅಂತ ತಿಳ್ಕೊಳ್ಳಿ. ನೀವು ಯಾಕೆ ಬ್ರಹ್ಮ ಸಮಾನ ಆಗ್ಬಾರ್ದು, ನೀವೇ ಯಾಕೆ ಮಮ್ಮ ಸಮಾನ ಆಗ್ಬಾರ್ದು, ನಿಮ್ಮನ್ನು ನೋಡಿ ಯಾಕೆ ಜನಗಳು ಇನ್ನೂ ಬರಬಾರ್ದು? ಅಡ್ವಾಂಟೇಜ್ ಆಗಿ ತಗೊಳ್ಳಿ. ನಿಮಗೂ ಅವಕಾಶ ಕೊಟ್ಟಿದೆ ಯಜ್ಞ. ಹಾಗಾಗಿ ಪರಚಿಂತನೆ ನರಕಕ್ಕೆ ದಾರಿ. ಪರರ ಮೇಲೆ ಬೆರಳು ತೋರಿಸುವುದು, ಅದರಿಂದ ನನಗೇನೂ ಉಪಯೋಗ ಇಲ್ಲ. ಹಾಗಾಗಿ ಬಂದ ಮುರುಳಿಯ ಅನುಸಾರ ನಾನು ಎಷ್ಟು ನಡ್ಕೊಳ್ಳೋಕ್ಕಾಗ್ತಾ ಇದೆ. ಸ್ವಚಿಂತನೆ ಅಂದರೆ ನಾನು ಹೇಗಿದ್ದೀನಿ, ನಾನು ಬ್ರಹ್ಮಂತರ ಇರಬೇಕು, ಮಮ್ಮಂತರ ಇರಬೇಕು. ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಕೂಡುವ ಕಂಪ್ಲೇಂಟ್ ಬಾಕ್ಸ್ ಆಗಬಾರ್ದು. ನಾನು ಕಂಪ್ಲೀಟ್ ಸ್ವರೂಪ ಆಗಬೇಕು. ಹಾಗಾಗಿ ನನ್ನ ನಡೆ, ನನ್ನ ನುಡಿ, ನನ್ನ ಸ್ವಭಾವ ಸರಳ. ನಾವು ಹಾಕುವ ಬಟ್ಟೆಗಳು ಸರಳ. ನಾವು ಊಟ ಮಾಡುವ ಊಟ ಚೆನ್ನಾಗಿರಲಿ, ಒಳ್ಳೆಯದೇ ಇರಲಿ, ಸಾತ್ವಿಕವಾಗಿರಲಿ, ಊಟ ಚೆನ್ನಾಗಿರಲಿ. ಇರೋದಕ್ಕೊಂದು ಚಾಪೆ ಇದ್ದರೂ ಸಾಕು, ಸರಳತೆ ಇರಲಿ. ನಾವು ಎಷ್ಟು ರಾಯಲ್ಲ ತೋತೀವಿ ಅಷ್ಟು ಡಿಸ್ಸರ್ವಿಸ್. ಎಷ್ಟು ಸರಳ 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 ತ್ಯಾಗ ಮಾಡಲೇಬೇಕ್ರಿ ನಾವು. ಜ್ಞಾನಕ್ಕೆ ಬಂದ ಮೇಲೆ ನನಗೆಲ್ಲನೂ ಚೆನ್ನಾಗಿರಬೇಕು ಅನ್ನೋದಾದರೆ ತ್ಯಾಗ ಆಗೋದಿಲ್ಲ. ಅದು ನಮ್ಮನ್ನು ನೋಡಿ ಪರಿವರ್ತನೆ ಆಗ್ತಾರೆ. ನಮ್ಮ ಪ್ರತ್ಯಕ್ಷ ರೂಪವನ್ನು ನೋಡಲಿಕ್ಕೆ ಕಾಯ್ತಂದೆ. ಇವತ್ತಿನ ಜನಗಳು ನೋಡಿದಂತೆ ಮಾಡ್ತಾರೆ ಹೊರತಾಗಿ ಅವರು ಕೇಳಿದಂತೆ ಮಾಡಲ್ಲ. ಹಾಗೆ ಕೇಳಿದಂತೆ ಮಾಡೋದೇ ಆಗಿದ್ರೆ 2000 ವರ್ಷಗಳಿಂದ ಅವತ್ತು ಬೇಕಾದಷ್ಟು ಶಾಸ್ತ್ರ, ಪುರಾಣ, ವೇದ, ಉಪನಿಷತ್ತು, ಭಗವದ್ಗೀತೆ ಕೇಳಿ 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 ಎಷ್ಟು ಜನನ ಮರಣಗಳೇ ಆಗ್ಬಿಟ್ಟಿದ್ದಾವೆ. ಎಷ್ಟೋ ಜನ್ಮದಿಂದ ಕೇಳಿಯಾಗಿದೆ, ಪರಿವರ್ತನೆ ಬಂದಿಲ್ಲ. ಕೇಳೋದ್ರಿಂದ ಯಾರೂ ಆಗಿಲ್ಲ. ಯಾಕೆ ಅಂದರೆ ಮಾಡಿ ತೋರಿಸೋರಿಲ್ಲ. ಎಲ್ಲೋ ಒಬ್ಬ ಬುದ್ಧ, ಎಲ್ಲೋ ಒಬ್ಬ ಬಸವ, ಎಲ್ಲೋ ಒಬ್ಬ ಅಂಬೇಡ್ಕರ್, ಎಲ್ಲೋ ಒಬ್ಬ ಗಾಂಧಿ, ಎಲ್ಲೋ ಒಬ್ಬರು ಯೇಸು ಕ್ರಿಸ್ತ, ಎಲ್ಲೋ ಒಬ್ಬ ಅವ್ರನ್ನ ನೋಡಿ ಅನೇಕರಾದ್ರಷ್ಟೇ. ಆದರೆ ಇವತ್ತು ಮತ್ತೆ ಅಂಥವರ ಅವಶ್ಯಕತೆ ಇದೆ. ಈ ಮುಖಾಂತರ ಶಿವಪುತ್ರರಾಗಿ, ಬ್ರಹ್ಮ ಕುಮಾರರಾಗಿ ಡ್ರಾಮ ರಹಸ್ಯವನ್ನು ತಿಳಿದಿರುವ ತ್ರಿಕಾಲಜ್ಞಾನಿ, ತ್ರಿನೇತ್ರಿಗಳಾಗಿರುವಂಥ, ತ್ರಿಲೋಕ ಸಂಚಾರಿಗಳಾಗಿರುವಂಥ ಸತ್ಯಂ ಶಿವಂ ಸುಂದರಮನ ಸುಪುತ್ರರಾಗಿ ನಾವೀಗ ಅವರೆಲ್ಲರಿಗಿಂತ ಜಾಸ್ತಿ ತ್ಯಾಗ ಮಾಡಬೇಕಾಗಿದೆ, ಜಾಸ್ತಿ ತಪಸ್ಸು ಮಾಡಬೇಕಾಗಿದೆ, ಎಲ್ಲರ ಮೇಲೆ ಪ್ರೇಮ ಶುಭ ಭಾವನೆ ಹರಡಿಸಬೇಕಾಗಿದೆ. ನಮ್ಮಲ್ಲಿ ಪರಿವರ್ತನೆಯನ್ನು ನೋಡಿ ಜಗತ್ತು ಪರಿವರ್ತನೆ ಆಗಿದೆ. ಇನ್ನು ಮುಂದೆ ನಮ್ಮ ಪಾಂಪ್ಲೆಂಟ್ ಮಾತಾಡಬಾರದು, ನಮ್ಮ ಮುರುಳಿ ಮಾತಾಡಬಾರದು, ನನ್ನ ಜೀವನ ಮಾತಾಡಬೇಕು ಅಂತ ಯಾರು ನಿರ್ಧಾರ ಮಾಡ್ತಾರೋ ಅವರು ಮಾತ್ರ ಬೇಹದ್ದಿನ ಸನ್ಯಾಸಿಗಳಾಗಿ ಬಾಪ್ ಸಮಾನ, ಬ್ರಹ್ಮ ಸಮಾನಾಗಿ ಒಳ್ಳೆ ಸೇವೆಯನ್ನು ಮಾಡಲಿಕ್ಕೆ, ಭಾಗ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಚಾಯ್ಸ್ ಈಸ್ ಯುವರ್ಸ್. ನನ್ನ ನಿರ್ಧಾರ ನಾನೇ ಮಾಡಬೇಕು. ನನ್ನ ಜೀವನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಕಾರಣನ ಇವ್ರ ಮೇಲೆ ಕೊಡ್ತೀನಿ ಅಂದ್ರೆ ನನ್ನಂಥ ಹೇಳಿ ಯಾರೂ ಇಲ್ಲ, ನನ್ನಂಥ ಪರಚಿಂತನ ವ್ಯರ್ಥಿ ಯಾರೂ ಇಲ್ಲ. ಯಾರ ಮೇಲೆ ಯಾಕೆ ಕೊಡಬೇಕು?
ಇವತ್ತು ಇದ್ದಲ್ಲೇ ಮುರಳಿ ಸಿಗುತ್ತೆ. ನಮಗೆ ಎಲ್ಲಿ ಕೂತ್ಕೊಂಡ್ರೆ ಶಾಂತವಾಗಿ ಅನುಭವ ಆಗುತ್ತೆ ಅಲ್ಲಿ ಕೂತ್ಕೊಂಡು ಓದೋಣ, ಆ ಸ್ವರೂಪದಲ್ಲಿ ಬರೋಣ. ಆ ಪ್ರತ್ಯಕ್ಷ ರೂಪದಿಂದ 4 ಜನಕ್ಕೆ ಪ್ರೇರಣೆ ಸಿಕ್ಕರು ನನ್ನ ಜನ್ಮ ಸಾರ್ಥಕ. ನನ್ನಿಂದ ಯಾರು ಹಿಂಗಿರಬೇಕು ಹಂಗಿರಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ, ಅದೇ ನಾನು ಯಾಕೆ ಆಗಬಾರ್ದು ಅಂತ ಯಾವತ್ತು ನಮಗೆ ಬರುತ್ತೋ ಅವತ್ತು ನಾವು ಬೇಹದ್ದಿನ ಸನ್ಯಾಸಿಗಳಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಬೇಹದ್ದಿನ ಸನ್ಯಾಸಿಗಳು. ದೇಹದ ಮೇಲೆ, ಸಂಬಂಧಗಳ ಮೇಲೆ, ಸಂಪತ್ತಿನ ಮೇಲೆ, ಅಧಿಕಾರದ ಮೇಲೆ ಕಿಂಚಿತ್ತು ಮೋಹ ಬೇಡ. 1-2 ಜೊತೆ ಉಟ್ಕೊಳ್ಳೋದಕ್ಕೆ ಬಟ್ಟೆ, ತಟ್ಟೆಯೊಳಗಡೆ ಒಂದಷ್ಟು ಹಸಿವಾದಾಗ ಹೊಟ್ಟೆ ತುಂಬಿಸೋಕೆ ಹಿಟ್ಟು, ಹಾಸ್ಕೊಳ್ಳೋದಕ್ಕೆ ಒಂದಷ್ಟು ಚಾಪೆ, ಮಲ್ಕೊಳ್ಳೋಕೆ ಒಂದಷ್ಟು ಜಾಗ, ಇಷ್ಟಿದ್ದು ಬಿಟ್ಟರೆ ನೆಮ್ಮದಿ. ಇದಕ್ಕಿಂತ ಹೆಚ್ಚಿಗಿದೆ ಅಂದರೆ ನಾನು ಬೇಹದ್ದಿನ ಸನ್ಯಾಸಿ ಅಲ್ಲ. ಮತ್ತು ಏನು ಮಾಡ್ಬೇಕ್ರಿ? ಇಷ್ಟೆಲ್ಲ ಇದೆ, ಇರಲಿ, ಬೇಕಾದಂಥ ಬಿಲ್ಡಿಂಗಲ್ಲೇ ಇರಿ ನೀವು, ಆದರೆ ನಿಮ್ಮ ಸ್ವಭಾವ ಜೀವನ ಶೈಲಿ ಸರಳವಾಗಿಲ್ಲ. ಬೆಡ್ 1 ಲಕ್ಷ ರೂಪಾಯಿದ್ದಿರಲಿ, ಚಾಪೆ ಹಾಸ್ಕೊಂಡು ಮಲ್ಕೊಳ್ಬೋದಲ್ಲ. ಸರಳತೆ ಹಂಗೆ ನೋಡಿ ಕಲಿಯೋದಿದೆ. ಎಲ್ಲರೂ ನೋಡಬೇಕು, ಕಲಿಬೇಕಷ್ಟೇ, ಬೇರೆ ಏನೂ ಇಲ್ಲ. ನಾನು ಆ ಥರ ಇದ್ದರೆ ನನ್ನ ನೋಡಿ ಅನೇಕರಾಗ್ಬೋದು. ಅದಕ್ಕೆ ನಮ್ಮ ಸ್ವಭಾವ ಜೀವನ ಸರಳ ಆಗಬೇಕು. ಇದು ಬೇರೆಯವರಿಗೋಸ್ಕರ ಅಲ್ಲ, ನನಗೋಸ್ಕರ, ನನ್ನ ಭಾಗ್ಯಕ್ಕೋಸ್ಕರ, ಅನೇಕ ನನ್ನ ಸಹೋದರ ಆತ್ಮರನ್ನು ಜಾಗೃತಿ ಮಾಡೋಕ್ಕೋಸ್ಕರ ನಾನು ಪ್ರತ್ಯಕ್ಷ ರೂಪದಲ್ಲಿ ತರಲೇಬೇಕಾಗತ್ತೆ. ಹಾಗಾಗಿ ಇವತ್ತು ಶಿವಬಾಬರವರ ಎದುರಲ್ಲಿ ನಾವು ಪ್ರತಿಜ್ಞೆ ಮಾಡಿ, ಬಾಬಾ, ಬ್ರಹ್ಮ ಬಾಬಾ, ಮಮ್ಮ, ಆದಿರತ್ನರೆಲ್ಲರೂ ಮಾಡಿದ ತ್ಯಾಗ ತಪಸ್ಸಿನಿಂದ ಇವತ್ತು ಶಿವಜ್ಞಾನ ಸತ್ಯ ರೂಪದಲ್ಲಿ ನಮಗೆನ್ನೂ ಸಿಕ್ಕಿದೆ. ಇದೇ ನಮ್ಮ ಸೌಭಾಗ್ಯ. ಆ ಮುರುಳಿಯ ಸ್ವರೂಪದಲ್ಲಿ ನಾವು ಬರ್ತೀವಿ, ಪ್ರತ್ಯಕ್ಷ ಆಗ್ತೀವಿ, ಶಿವತಂದೆಯನ್ನು ಪ್ರತ್ಯಕ್ಷ ಮಾಡ್ತೀವಿ, ಬ್ರಹ್ಮ ಸಮಾನ ಮಮ್ಮ ಸಮಾನ ಶಿವಾಧಾರಿಗಳಾಗ್ತೀವಿ ಅನ್ನುವಂಥ ಪ್ರತಿಜ್ಞೆ ಮಾಡಿ ನಾವು ಆ ರೀತಿಯಲ್ಲಿ ಇರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡಿ. ಓಂ ಶಾಂತಿ.